ವಿದ್ಯಾರ್ಥಿಗಳೇ, ಈ ಹಿಂದಿನ ಸೆಷನ್ನಲ್ಲಿ ನಾವು ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಗ್ರಾಮೀಣಾಭಿವೃದ್ಧಿಯ ಕಾರ್ಯಕ್ರಮಗಳು ಈ ಅಧ್ಯಾಯದಲ್ಲಿ ಡೈಮೆನ್ಷನ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗದ ಆಯಾಮಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ಸೆಷನ್ನಲ್ಲಿ ಡೈಮೆನ್ಷನ್ಸ್ ಆಫ್ ರೂರಲ್ ಪಾವರ್ಟಿ ಬಡತನದ ಆಯಾಮಗಳ ಬಗ್ಗೆ, ಗ್ರಾಮೀಣ ಬಡತನದ ಆಯಾಮಗಳ ಬಗ್ಗೆ ನೋಡೋಣ. ಡೈಮೆನ್ಷನ್ಸ್ ಆಫ್ ರೂರಲ್ ಪಾವರ್ಟಿ. ಇನ್ ಇಂಡಿಯಾ, ಪಾವರ್ಟಿ ಈಸ್ measured by the yardstick of minimum needs. The Planning Commission's task force in 1977 defined the poor in terms of daily consumption. That is, a person is said to be poor if his daily consumption is less than 2400 calories in the rural areas and 2100 calories in urban areas. In monetary terms, the poverty line has been fixed at rupees 49 in rural areas and rupees 56.55 in urban areas per person per year based on 1973-74 prices. For the family consisting of 5 members, the poverty line in the rural areas is placed at rupees 2,946 and for urban areas at rupees 3,402 per year. The figure were refixed at rupees 6,400 and 7,300 corresponding to per capita monthly consumption expenditure of rupees 107 and rupees 122 respectively for rural and urban areas. With the 1984-85 prices and corresponding to per capita monthly consumption expenditure of 107 and 122 respectively for rural and urban areas. ಗ್ರಾಮೀಣ ಬಡತನದ ಆಯಾಮಗಳು ಭಾರತದಲ್ಲಿ ಮುಖ್ಯವಾಗಿ ಬಡತನವನ್ನು ಕನಿಷ್ಠ ಅಗತ್ಯತೆಗಳ ಆಧಾರದ ಮೇಲೆ ಅಳೆಯಲಾಗುತ್ತದೆ. ಯೋಜನಾ ಆಯೋಗದ ಕಾರ್ಯಪಡೆ 1997 ಇದು ದೈನಂದಿನ ಆಹಾರ ಸೇವನೆಯ ದೃಷ್ಟಿಯಿಂದ ಬಡವರನ್ನು ವ್ಯಾಖ್ಯಾನಿಸಿದೆ. ಅದರಂತೆ ಒಬ್ಬ ವ್ಯಕ್ತಿಯು ತನ್ನ ದೈನಂದಿನ ಆಹಾರ ಸೇವನೆಯು ಗ್ರಾಮೀಣ ಪ್ರದೇಶದಲ್ಲಿ 2400 ಕ್ಯಾಲರಿಗಳಿಗಿಂತ ಕಡಿಮೆ ಇದ್ದರೆ ಹಾಗೂ ನಗರ ಪ್ರದೇಶಗಳಲ್ಲಿ 2100 ಕ್ಯಾಲರಿಗಳಿಗಿಂತ ಕಡಿಮೆ ಇದ್ದರೆ
ಅಂತಹ ವ್ಯಕ್ತಿಯನ್ನು ಬಡವ ಅಂತಂದು ಹೇಳಲಾಗುತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಹೇಳೋದಾದರೆ 1973-74 ಬೆಲೆಗಳ ಆಧಾರದ ಮೇಲೆ ಬಡತನವನ್ನು ಅಳೆಯಲಾಗಿದೆ. ಅದರಂತೆ ಪ್ರತಿ ವ್ಯಕ್ತಿಯ ಗಳಿಕೆ ಒಂದು ವರ್ಷಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ 49 ರು ಮತ್ತು ನಗರ ಪ್ರದೇಶದಲ್ಲಿ 56 ರು 55 ಪೈಸೆ ಅಂತಂದು ನಿಗದಿಪಡಿಸಲಾಗಿದೆ. ಅದೇ ರೀತಿ 5 ಜನ ಸದಸ್ಯರನ್ನು ಒಳಗೊಂಡ ಕುಟುಂಬಕ್ಕೆ ವಾರ್ಷಿಕ ಗಳಿಕೆಯ ಆಧಾರದ ಮೇಲೆ ಗ್ರಾಮೀಣ ಪ್ರದೇಶದಲ್ಲಿನ ಬಡತನ ರೇಖೆಯನ್ನು 2946 ರು ಮತ್ತು ನಗರ ಪ್ರದೇಶದ ಬಡತನವನ್ನು ವಾರ್ಷಿಕ 3402 ರು ಎಂದು ನಿಗದಿಪಡಿಸಲಾಗಿದೆ. 1984-85 ಬೆಲೆಗಳಂತೆ 7ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಅಂಕಿಅಂಶಗಳನ್ನು ಪರಿಷ್ಕರಿಸಲಾಗಿದೆ. ಅದರಂತೆ ಒಂದು ಕುಟುಂಬಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ವಾರ್ಷಿಕ 2400 ರು, ನಗರ ಪ್ರದೇಶದ ಕುಟುಂಬಗಳಿಗೆ 7300 ರು. ಹಾಗೆಯೇ ಪ್ರತಿ ವ್ಯಕ್ತಿಯ ತಲಾವಾರು ಗ್ರಾಹಕ ವೆಚ್ಚವನ್ನು ಇದನ್ನು ಸಹ ಪರಿಷ್ಕರಿಸಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ 107 ರು ಮತ್ತು ನಗರ ಪ್ರದೇಶಗಳಲ್ಲಿ 122 ರೂಗಳು. ಇದಕ್ಕಿಂತಲೂ ಕಡಿಮೆ ವೆಚ್ಚವನ್ನು ಮಾಡ್ತಿದ್ರೆ ಅಂತಹವರನ್ನು ಬಡವರು ಅಂತಂದು ಪರಿಗಣಿಸಲಾಗುತ್ತೆ. ಅಕಾರ್ಡಿಂಗ್ ಟು ಪ್ಲಾನಿಂಗ್ ಕಮಿಷನ್ ಸ್ಟಡಿ, ದ ಪಾವರ್ಟಿ ಲೈನ್ ಫಿಗರ್ಸ್ ಶುಡ್ ಹ್ಯಾವ್ ಬೀನ್ ₹7,980 and ₹9,120 for 1987-88 prices, taking into account the rise in prices. The Commission has assessed that 37.4% of India's population was below the poverty line in 1983-84. The study has also taken note of the decline in the birth rate over the years and reckoned that the family size has changed from 4.81 in 1951 to 5.55 in 1981 as a result of reduced morbidity and mortality rates, primarily on account of better health delivery system. For the base year of the 8th plan 1992-93, poverty line is estimated as the average monthly per capita expenditure of ₹181.50 in rural areas and ₹209.50 in urban areas in 1991-92 prices. On an annual basis, the rural and urban poverty line is equivalent to the annual households expenditure of ₹11,060 and
rupees 11,850 respectively. ಯೋಜನಾ ಆಯೋಗದ ಅಧ್ಯಯನದ ಪ್ರಕಾರ ಬೆಲೆಗಳ ಏರಿಕೆಯನ್ನು ಗಣನೆಗೆ ತೆಗೆದುಕೊಂಡು ಬಡತನ ರೇಖೆಯ ಅಂಕಿಅಂಶಗಳನ್ನು ಪರಿಷ್ಕರಿಸಲಾಗಿದೆ. 1987-88ರ ಬೆಲೆಗಳಂತೆ ಕುಟುಂಬವು ಕನಿಷ್ಠ ಗ್ರಾಮೀಣ ಪ್ರದೇಶದಲ್ಲಿ 7,980 ರು ಮತ್ತು ನಗರಗಳಲ್ಲಿ 9,120 ರುಗಳನ್ನು ಗಳಿಸಬೇಕು. ಇದಕ್ಕಿನ್ನೂ ಕಡಿಮೆ ಗಳಿಸಿದರೆ ಅಂತಹ ಕುಟುಂಬವನ್ನು ಬಡ ಕುಟುಂಬ ಅಂತಂದು ಪರಿಗಣಿಸಲಾಗುತ್ತೆ. ಯೋಜನಾ ಆಯೋಗವು 1983-84ರಲ್ಲಿ ಭಾರತದ ಜನಸಂಖ್ಯೆಯ 37.4% ಜನರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತಂದು ಅಂದಾಜಿಸಲಾಗಿದೆ. ಈ ಅಧ್ಯಯನವು ಜನನ ಪ್ರಮಾಣದ ಕುಸಿತವನ್ನು ಪರಿಗಣಿಸಿದೆ. ಮುಖ್ಯವಾಗಿ ಉತ್ತಮ ಆರೋಗ್ಯ ವ್ಯವಸ್ಥೆಯ ಕಾರಣದಿಂದಾಗಿ ರೋಗದ ಪ್ರಮಾಣ ಮತ್ತು ಮರಣ ಪ್ರಮಾಣ ಕಡಿಮೆಯಾಗಿರೋದ್ರಿಂದಾಗಿ ಕುಟುಂಬದ ಗಾತ್ರ 1951ರಲ್ಲಿದ್ದ 4.81ರಿಂದ 1981ರಲ್ಲಿ 5.55ಕ್ಕೆ ಬದಲಾಗಿದೆ ಅಂತಂದು ಪರಿಗಣಿಸಲಾಗಿದೆ. For the base year of 8th Plan 1992-93, poverty line is estimated as the average monthly per capita expenditure of rupees 181. rupees 181.50 in rural areas and rupees 209.50 in urban areas in 1991-92 prices. On an annual basis, the rural and urban poverty line is equivalent to the annual household expenditure of rupees 11,060 plus and rupees 11,850 respectively. ಎಂಟನೇ ಯೋಜನೆಯ 1991-92ರ ಮೂಲ ಬೆಲೆಗಳಲ್ಲಿ ಬಡತನ ರೇಖೆಯನ್ನು ನಿಗದಿಪಡಿಸಲಾಗಿದೆ. ಅದರಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಸರಾಸರಿ ಮಾಸಿಕ ತಲಾ ಖರ್ಚು ರು 181.5 ಮತ್ತು ನಗರ ಪ್ರದೇಶಗಳಲ್ಲಿ 209.5 ಹಾಗೂ ವಾರ್ಷಿಕವಾಗಿ ಗ್ರಾಮೀಣ ಮತ್ತು ನಗರ ಬಡತನ ರೇಖೆಯು ವಾರ್ಷಿಕ ಮನೆಯ ಖರ್ಚು ಕ್ರಮವಾಗಿ ಗ್ರಾಮೀಣ ಪ್ರದೇಶದಲ್ಲಿ 11,060 ರು, ನಗರಗಳಲ್ಲಿ 11,850 ರು. Rural poverty in India has some distinct characteristics. The majority of rural poor are landless agricultural workers and small farmers with large families. Poverty is more widespread among females than males. They have limited access to land, irrigation
and credit facilities. They were reported to be rather slow in adopting modern agricultural techniques. More than 70% of heads of poor households are reported to be illiterate. The socially disadvantaged groups of scheduled castes and tribes in India accounts for more than 30% of the rural poor and less than 12% of rural population. The above mentioned is the result of inadequate infrastructural facilities and environmental deteriorations. Besides, poverty is correlated directly with family size and inversely with the number of income earned in a family. ಭಾರತದ ಗ್ರಾಮೀಣ ಬಡತನವು ಹಲವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಗ್ರಾಮೀಣ ಬಡವರಲ್ಲಿ ಹೆಚ್ಚಿನವರು ಭೂಹೀನ ಕೃಷಿ ಕಾರ್ಮಿಕರು ಮತ್ತು ದೊಡ್ಡ ಕುಟುಂಬಗಳನ್ನು ಹೊಂದಿದ ಸಣ್ಣ ರೈತರುಗಳು ಆಗಿರ್ತಾರೆ. ಪುರುಷರಿಗಿಂತ ಮಹಿಳೆಯರಲ್ಲಿ ಬಡತನವು ಹೆಚ್ಚು ವ್ಯಾಪಕವಾಗಿದೆ. ಭೂಮಿ, ನೀರಾವರಿ ಮತ್ತು ಸಾಲ ಸೌಲಭ್ಯಗಳಿಗೆ ಸೀಮಿತ ಅವಕಾಶಗಳಿವೆ. ಆಧುನಿಕ ಕೃಷಿ ತಂತ್ರಗಳನ್ನು ಅಳವಡಿಸಿಕೊಳ್ಳುವಲ್ಲಿ ಹಿಂದುಳಿದಿದೆ. ಇದರಿಂದಾಗಿ ಬಡತನ ಜಾಸ್ತಿಯಾಗಿದೆ. ಬಡ ಕುಟುಂಬಗಳ ಮನೆಯ ಮುಖ್ಯಸ್ಥ ಅಥವಾ ಯಜಮಾನರುಗಳಲ್ಲಿ 70%ಕ್ಕಿಂತ ಹೆಚ್ಚು ಜನರು ಅನಕ್ಷರಸ್ಥರಾಗಿದ್ದಾರೆ ಅಂತಂದು ವರದಿಯಾಗಿದೆ. ಭಾರತದಲ್ಲಿ 30%ಕ್ಕಿಂತ ಹೆಚ್ಚಿನ ಬಡವರು ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನಾಂಗದಂತಹ ಸಾಮಾಜಿಕವಾಗಿ ಹಿಂದುಳಿದ ಗುಂಪುಗಳಿಗೆ ಸೇರಿದವರಾಗಿರ್ತಾರೆ. ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 12%ರಷ್ಟಿದೆ. ಅಸಮರ್ಪಕ ಮೂಲ ಸೌಲಭ್ಯಗಳು ಮತ್ತು ಪರಿಸರ ನಾಶದ ಪರಿಣಾಮದಿಂದಾಗಿ ಹೆಚ್ಚು ಬಡತನಕ್ಕೆ ಕಾರಣವಾಗ್ತಾ ಇದೆ. ಬಡತನವು ಕುಟುಂಬದ ಗಾತ್ರದೊಂದಿಗೆ ನೇರವಾಗಿ ಸಂಬಂಧವನ್ನು ಹೊಂದಿದೆ. ಅಂದರೆ ಕುಟುಂಬದ ಗಾತ್ರ ಹೆಚ್ಚಿದಷ್ಟು ಬಡತನ ಹೆಚ್ಚುತ್ತೆ. ಹಾಗೂ ಕುಟುಂಬದಲ್ಲಿ ಆದಾಯ ಗಳಿಸುವವರ ಸಂಖ್ಯೆಯೊಂದಿಗೆ ಬಡತನವು ವಿಲೋಮ ಸಂಬಂಧ ಅಥವಾ ವಿರುದ್ಧ ಸಂಬಂಧವನ್ನು ಹೊಂದಿದೆ. ಅಂದರೆ ಕುಟುಂಬದ ಸದಸ್ಯರ ಹೆಚ್ಚು ಆದಾಯ ಗಳಿಸ್ತಿದ್ರೆ ಇದರಿಂದಾಗಿ ಬಡತನ ಕಡಿಮೆ ಆಗುತ್ತೆ ಅಂತ ಅರ್ಥ. The size of the plan and the growth rate appear to be exercising less influence on the incidence of poverty could also achieve a growth rate of 5.4% against the target of 5%. Yet no significant effort was made to eliminate poverty, unemployment, illiteracy and ill health from the rural scenes. The available NSSO data shows that agricultural and other labor households accounts for 37% of the
total rural households self-employed in agriculture accounts for 41% and self-employed in non-agricultural for 12%. The incidence of poverty is highest among agricultural labor households, that is 46%, followed by other labor households. Self-employed in non-agriculture and self-employed in agriculture. ಯೋಜನೆಯ ಗಾತ್ರ ಮತ್ತು ಬೆಳವಣಿಗೆಯ ದರವು ಬಡತನದ ಮೇಲೆ ಕಡಿಮೆ ಪ್ರಭಾವವನ್ನು ಬೀರುತ್ತಿರುವುದನ್ನು ನಾವು ಕಾಣಬಹುದು. ಈಗಲೂ ಗ್ರಾಮೀಣ ಪ್ರದೇಶದ ದೃಷ್ಟಿಕೋನದಿಂದ ಹೇಳುವುದಾದರೆ ಬಡತನ, ನಿರುದ್ಯೋಗ, ಅನಕ್ಷರತೆ, ಅನಾರೋಗ್ಯವನ್ನು ತೊಡೆದುಹಾಕಲು ಯಾವುದೇ ಮಹತ್ವದ ಪ್ರಯತ್ನಗಳು ನಡೆದಿಲ್ಲ. ಲಭ್ಯವಿರುವ ಎನ್ಎಸ್ಎಸ್ಒ ದತ್ತಾಂಶಗಳು ಸ್ಪಷ್ಟಪಡಿಸುವಂತೆ ಕೃಷಿ ಕಾರ್ಮಿಕರು ಮತ್ತು ಇತರೆ ಕಾರ್ಮಿಕ ಕುಟುಂಬಗಳು ಒಟ್ಟು ಗ್ರಾಮೀಣ ಕುಟುಂಬಗಳಲ್ಲಿ 37%. ಕೃಷಿಯಲ್ಲಿ ಸ್ವಯಂ ಉದ್ಯೋಗಿಗಳು 41% ಇದ್ದಾರೆ. ಕೃಷಿಯೇತರ ಸ್ವಯಂ ಉದ್ಯೋಗಿಗಳು 12%. ಕೃಷಿ ಕಾರ್ಮಿಕ ಕುಟುಂಬಗಳಲ್ಲಿ ಅತಿ ಹೆಚ್ಚು ಅಂದರೆ 46% ಬಡತನವಿದೆ. ನಂತರದ ಸ್ಥಾನದಲ್ಲಿ ಇತರೆ ಕಾರ್ಮಿಕ ಕುಟುಂಬಗಳು 28%. ನಂತರ ಕೃಷಿಯೇತರ ಸ್ವಯಂ ಉದ್ಯೋಗಿಗಳು 27%. ಕೊನೆಯದಾಗಿ ಕೃಷಿ ಸ್ವಯಂ ಉದ್ಯೋಗಿಗಳು 24%. More and more rural poor are made to depend on the market. This is evident from the fact that the population of the landless increased from 9.6% in 1971 to 11.3% in 1982. There has been a decline in the ratio of the self-employed and a simultaneous increase in the ratio of casual laborers. Thus, the structure of the workforce indicates increasing landlessness. Studies also show that the price of coarse cereals like jowar, bajra, ragi, maize, barley, gram and small millet rose faster than those of superior cereals like wheat and rice. The cereal consumption pattern of the rural population changed in favor of superior cereals. ಹೆಚ್ಚು ಗ್ರಾಮೀಣ ಬಡವರು ಮಾರುಕಟ್ಟೆಯನ್ನು ಅವಲಂಬಿಸಿದರೆ ಭೂಹೀನರ ಪ್ರಮಾಣವು 1971ರಲ್ಲಿ 9.6% ಇದ್ದದ್ದು 1982ರಲ್ಲಿ 11.3%ಗೆ ಏರಿಕೆಯಾಗಿದೆ. ಇದರಿಂದಾಗಿ ಗ್ರಾಮೀಣ ಬಡವರು ಹೆಚ್ಚು ಮಾರುಕಟ್ಟೆಯನ್ನು ಅವಲಂಬಿಸಿದರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಸ್ವಯಂ ಉದ್ಯೋಗಿಗಳ ಅನುಪಾತದಲ್ಲಿ ಕುಸಿತ ಮತ್ತು ಸಾಂದರ್ಭಿಕ
ಕಾರ್ಮಿಕರ ಅನುಪಾತದಲ್ಲಿ ಏಕಕಾಲದಲ್ಲಿ ಹೆಚ್ಚಳ ಕಂಡುಬಂದಿದೆ. ಹೀಗಾಗಿ ಉದ್ಯೋಗಿಗಳ ರಚನೆಯು ಹೆಚ್ಚುತ್ತಿರುವ ಭೂಹೀನತೆಯನ್ನು ಸೂಚಿಸುತ್ತದೆ. ಕೆಲವೊಂದು ಒರಟಾದ ಅಥವಾ ಹಿಂದೆ ಬಳಸುತ್ತಿದ್ದಂತಹ ಸಿರಿಧಾನ್ಯಗಳಾದ ಜೋಳ, ನವಣೆ, ರಾಗಿ, ಮೆಕ್ಕೆಜೋಳ, ಬಾರ್ಲಿ, ಗ್ರಾಮ್ ಈ ರೀತಿ ಇಂತಹ ಉಪ ಆಹಾರ ಧಾನ್ಯಗಳ ಬೆಲೆಯು ಮುಖ್ಯ ಆಹಾರ ಧಾನ್ಯಗಳಾದ ಗೋಧಿ ಮತ್ತು ಅಕ್ಕಿಗಳ ಬೆಲೆಗಿಂತ ವೇಗವಾಗಿ ಹೆಚ್ಚಿದೆ. ಇದನ್ನು ಅಧ್ಯಯನಗಳು ತೋರಿಸ್ತವೆ. ಇದರಿಂದಾಗಿ ಗ್ರಾಮೀಣ ಜನಸಂಖ್ಯೆಯ ಆಹಾರ ಸೇವನೆಯ ಮಾದರಿಯು ಏಕದಳ ಧಾನ್ಯಗಳಿಂದ ಉನ್ನತ ಧಾನ್ಯಗಳ ಪರವಾಗಿ ಬದಲಾಗಿದೆ ಅಂತಂದು ಹೇಳಬಹುದು. A rise in the unemployment rate among rural males, which is likely to result from the process of substitution of women for male labor, and the reduction in the wage earning due to the employment of cheap labor are all indicative of increasing incidence of rural poverty. Studies have revealed that migration of laborers from their native villages to other villages to take up jobs has by and large improved the poverty since in the country. The migrated laborers save some amount to fall back upon during the lean periods. Remittances are an important source of income for several families whose members are living and working away from their usual place of residence. These tend to help the family to cross poverty line while it would have been at the subsistence level in the absence of such remittance. ಗ್ರಾಮೀಣ ಪುರುಷರಲ್ಲಿ ನಿರುದ್ಯೋಗದ ದರದ ಹೆಚ್ಚಳವು ಗ್ರಾಮೀಣ ಪುರುಷ ಕಾರ್ಮಿಕರಿಗೆ ಬದಲಾಗಿ ಮಹಿಳಾ ಕಾರ್ಮಿಕರನ್ನು ಬದಲಿಸುವಂತಹ ಪ್ರಕ್ರಿಯೆಯಿಂದ ಉಂಟಾಗುವಂತಹ ಸಾಧ್ಯತೆ ಇದೆ. ಮಹಿಳಾ ಕಾರ್ಮಿಕರಿಗೆ ಕಡಿಮೆ ವೇತನವನ್ನು ನೀಡುವುದರಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ಏರಿಕೆಯಾಗುವಂತಹ ಸಂಭವವಿದೆ. ಕಾರ್ಮಿಕರು ತಮ್ಮ ವಾಸಸ್ಥಾನದಿಂದ ಇತರೆ ಹಳ್ಳಿಗಳಿಗೆ ಉದ್ಯೋಗವನ್ನು ಅರಸಿ ವಲಸೆ ಹೋಗುತ್ತಿರುವುದರಿಂದಾಗಿ ದೇಶದ ಬಡತನದ ದೃಶ್ಯವು ದೊಡ್ಡದಾಗಬಹುದು ಅಂತಂದು ಅಧ್ಯಯನ ಬಹಿರಂಗಪಡಿಸಿದೆ. ಈ ರೀತಿ ವಲಸೆ ಬಂದಂತಹ ಕಾರ್ಮಿಕರು ಹಿಂದಿರುಗದಿಕ್ಕಾಗಿ ಸ್ವಲ್ಪ ಮೊತ್ತವನ್ನು ಖರ್ಚು ಮಾಡಬೇಕಾಗುತ್ತೆ. ಕೆಲವು ಸಾಮಾಜಿಕ ಭದ್ರತಾ ಪಾವತಿಗಳು ಹಲವಾರು ಕುಟುಂಬಗಳಿಗೆ ಒಂದು ಪ್ರಮುಖ ಆದಾಯದ ಮೂಲವಾಗಿದೆ. ಇವರುಗಳು ಸಾಮಾನ್ಯವಾಗಿ ವಾಸಸ್ಥಳದಿಂದ ದೂರದಲ್ಲಿ ವಾಸ ಮಾಡ್ತಾರೆ ಮತ್ತು ಕೆಲಸ ಮಾಡ್ತಾ ಇರ್ತಾರೆ. ಈ ಪಾವತಿಗಳಿಂದಾಗಿ ಬಡವರ ಜೀವನ ಮಟ್ಟ ಉತ್ತಮಗೊಳ್ಳುತ್ತೆ ಮತ್ತು ಈ ಪಾವತಿಗಳು ಬಡತನ ರೇಖೆಯಿಂದ ಮೇಲೆ ಬರೋದಕ್ಕೆ
ಸಹಾಯ ಮಾಡುತ್ತೆ ಅಂತಂದು ಹೇಳಬಹುದು. ವಿದ್ಯಾರ್ಥಿಗಳೇ, ಈ ಸೆಷನ್ನಲ್ಲಿ ನಾವು ಡೈಮೆನ್ಷನ್ಸ್ ಆಫ್ ಪಾವರ್ಟಿ, ಬಡತನದ ಗ್ರಾಮೀಣ ಬಡತನದ ಆಯಾಮಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ.